ದೆಹಲಿಯಲ್ಲಿ ಮತದಾನ ಅಂತ್ಯವಾಗಿದ್ದು ಈಗ ಒಂದೊಂದಾಗಿ ಚುನಾವಣೋತ್ತರ ಸಮೀಕ್ಷೆಗಳು ಏನು ಹೇಳ್ತಾ ಇದೆ ಅನ್ನುವಂತ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಎಕ್ಸಿಟ್ ಪೋಲ್ ಸರ್ವೆ ರಿಪೋರ್ಟ್ಗಳು ಈ ರೀತಿಯಾದಂತಹ ನಂಬರ್ಸ್ ಅನ್ನು ತೋರಿಸ್ತಾ ಇದೆ. ಸ್ಕ್ರೀನ್ ಮೇಲೆ ಅದನ್ನು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಮೊದಲನೇದಾಗಿ ಪೀಪಲ್ಸ್ ಪಲ್ಸ್ ಪ್ರಕಾರ ಆಮ್ ಆದ್ಮಿ ಪಕ್ಷಕ್ಕೆ ಕೇವಲ 10 ರಿಂದ 19 ಸ್ಥಾನ ಅಷ್ಟೇ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಬರೋಬ್ಬರಿ 51 ರಿಂದ 60 ಸ್ಥಾನಗಳಲ್ಲಿ ಜಯಗಳಿಸುತ್ತೆ ಅಂತ, ಇನ್ನು ಕಾಂಗ್ರೆಸ್ ಶೂನ್ಯಕ್ಕೆ ಸೀಮಿತವಾಗಿರುತ್ತೆ. ಪಿ ಮಾರ್ಕ್ ಸರ್ವೆ ರಿಪೋರ್ಟ್ ಪ್ರಕಾರ ಆಮ್ ಆದ್ಮಿ ಪಕ್ಷ 21 ರಿಂದ 31 ಸ್ಥಾನಗಳಲ್ಲಿ ಬಂದ್ರೆ ಬಿಜೆಪಿ 39 ರಿಂದ 49. ಅಗೇನ್ ಎರಡನೇ ರಿಪೋರ್ಟ್ನಲ್ಲೂ ಕೂಡ ಬಿಜೆಪಿಗೆ ಬಹುಮತವನ್ನ ನೀಡಿದ್ದಾರೆ. ಮೂರನೇದು ಕಾಂಗ್ರೆಸ್ 1 ಸ್ಥಾನ ಪಡ್ಕೊಳ್ಬಹುದು ಅನ್ನೋ ಸಾಧ್ಯತೆ ಪಿ ಮಾರ್ಕ್ ಸರ್ವೆ ಪ್ರಕಾರ ಕಂಡು ಬರ್ತಾ ಇರೋದು. ಇನ್ನು ಮ್ಯಾಟ್ರಿಕ್ಸ್ ಸರ್ವೆ ರಿಪೋರ್ಟ್ ಏನು ಹೇಳ್ತಾ ಇದೆ, ಆಮ್ ಆದ್ಮಿ ಪಕ್ಷ 32 ರಿಂದ 37 ಟಚ್ ಮಾಡಬಹುದು. ಮ್ಯಾಜಿಕ್ ನಂಬರ್ ಇರೋದು 36, ಬಟ್ 32 to 37 ಪಾಸಿಬಿಲಿಟಿ ಇದೆ ಆಮ್ ಆದ್ಮಿಗೆ ಅನ್ನೋದನ್ನ ಮ್ಯಾಟ್ರಿಕ್ಸ್ ಹೇಳ್ತಾ ಇದ್ರೆ, ಬಿಜೆಪಿಗೆ 35 ರಿಂದ 40 ಸಂಪೂರ್ಣ ಬಹುಮತ, ಮತ್ತೆ ಆಮ್ ಆದ್ಮಿ ಪಕ್ಷಕ್ಕಿಂತಲೂ ದೊಡ್ಡ ಸಂಖ್ಯೆ ಬಿಜೆಪಿಗೆ ಸಿಗುತ್ತೆ ಅನ್ನೋದನ್ನ ಮ್ಯಾಟ್ರಿಕ್ಸ್ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ಕಾಂಗ್ರೆಸ್ ಅಗೈನ್ ಒಂದೇ ಒಂದು ಸ್ಥಾನಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ. ಇನ್ನು ಪೀಪಲ್ಸ್ ಇನ್ಸೈಟ್ ರಿಪೋರ್ಟ್ ಪ್ರಕಾರ ಆಮ್ ಆದ್ಮಿ ಪಕ್ಷ 25 ರಿಂದ 29 ಸ್ಥಾನ ಅಂತ ಅಂದ್ಕೊಂಡ್ರೆ ಬಿಜೆಪಿಗೆ ಅತಿ ಹೆಚ್ಚು ಸ್ಥಾನಗಳು ಕಂಡು ಬರ್ತಾ ಇದೆ. ಅಗೈನ್ 40 ರಿಂದ 44 ಸ್ಥಾನಗಳಲ್ಲಿ ಬಿಜೆಪಿ ಆಯ್ಕೆಯಾಗಿ ಬರಬಹುದು, ಅಧಿಕಾರ ಸ್ಥಾಪಿಸೋ ಸಾಧ್ಯತೆ ಇದೆ ಅನ್ನೋದನ್ನ ಪೀಪಲ್ಸ್ ಇನ್ಸೈಟ್ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ಕಾಂಗ್ರೆಸ್ 2 ಸ್ಥಾನದಲ್ಲಿ ಗೆಲ್ಲಬಹುದು ಅನ್ನೋದನ್ನ ಈ ವರದಿ ತೋರಿಸ್ತಾ ಇದೆ. ಇನ್ನು ಜೆವೈಸಿಸ್ ಪೋಲ್ನ ಪ್ರಕಾರ ಆಮ್ ಆದ್ಮಿ ಪಕ್ಷಕ್ಕೆ 22 ರಿಂದ 31 ಸ್ಥಾನಗಳಾದ್ರೆ ಬಿಜೆಪಿಗೆ 39 ರಿಂದ 45, ಕಾಂಗ್ರೆಸ್ಗೆ 2 ಸ್ಥಾನ ಅನ್ನೋದು. ಸೊ ಆ ಇಡೀ ಟೇಬಲ್ ಗಮನಿಸಿದ್ರೆ ಇಷ್ಟು ವರದಿಗಳ ಪ್ರಕಾರ, ಎಲ್ಲ ರಿಪೋರ್ಟ್ನ ಪ್ರಕಾರ ಬಿಜೆಪಿಗೆ ಬಹುಮತ ಸಿಗುವಂತ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇರೋದನ್ನ ಗಮನಿಸಬಹುದು. ಈಗ ಸ್ಕ್ರೀನ್ ಮೇಲೆ ಚಾಣಕ್ಯ ಸ್ಟ್ರಾಟಜೀಸ್ನ ಸರ್ವೆ ರಿಪೋರ್ಟ್ ನೀವು ಗಮನಿಸ್ತಾ ಇದ್ದೀರಾ. ಚಾಣಕ್ಯ ರಿಪೋರ್ಟ್ ಪ್ರಕಾರ ಆಮ್ ಆದ್ಮಿ ಪಕ್ಷ 25 ರಿಂದ 28 ಸ್ಥಾನ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಗೆ 39 ರಿಂದ 44, ಅಲ್ಲಿಗೆ ಸ್ಪಷ್ಟ ಬಹುಮತ ಬಿಜೆಪಿಗೆ ಸಿಗುತ್ತೆ ಅಂತ ಚಾಣಕ್ಯ ರಿಪೋರ್ಟ್ ಹೇಳ್ತಾ ಇದೆ. ಕಾಂಗ್ರೆಸ್ 2 ರಿಂದ 3 ಸ್ಥಾನದಲ್ಲಿ ಗೆಲ್ಲಬಹುದು ಅಂತ, ಕಾಂಗ್ರೆಸ್ನ ಪ್ರಯತ್ನ ಕೂಡ ಅದೇ ಆಗಿದೆ, ಪುನಶ್ಚೇತನಗೊಂಡ್ರೆ ಸಾಕು ಅಂತ. ಮಿನಿಮಮ್ 1 ರಿಂದ ಮ್ಯಾಕ್ಸಿಮಮ್ ಅಂದ್ರೆ 3 ಅಷ್ಟಕ್ಕೆ ಕಾಂಗ್ರೆಸ್ ನಿಂತು ಹೋಗ್ತಾ ಇದೆ. ಬಿಟ್ರೆ ಇಲ್ಲಿ ಬಿಜೆಪಿ ಮತ್ತೆ ಆಮ್ ಆದ್ಮಿ ಪಕ್ಷದ ಮಧ್ಯೆ ಜಟಾಪಟಿ ಹೆಚ್ಚಾಗಿರೋದನ್ನು ನೋಡಬಹುದು. ಅದರಲ್ಲೂ ಕೂಡ ಬಿಜೆಪಿ ಆಲ್ಮೋಸ್ಟ್ ಎಲ್ಲ ರಿಪೋರ್ಟ್ಗಳ ಪ್ರಕಾರ ಬಿಜೆಪಿನೇ ಈ ಬಾರಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋ ಸಾಧ್ಯತೆ ಇದೆ ಅನ್ನೋದನ್ನ ದಟ್ಟವಾಗಿ ತೋರಿಸ್ಕೊಡ್ತಾ ಇದೆ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಇದು ಏನೇ ಇದ್ರೂ ಎಕ್ಸಿಟ್ ಪೋಲ್ಗಳ ವರದಿಯಾಗಿದೆ. ಫೆಬ್ರವರಿ 8ಕ್ಕೆ ಫಲಿತಾಂಶ ಬಂದಾಗ ಎಕ್ಸಿಟ್ ಪೋಲ್ಗಳು ಹೇಳಿದಂತಹ ನಂಬರ್ಸೇ ಬಿಜೆಪಿಗೆ ಲಭಿಸಿದೆಯಾ ಅನ್ನುವಂಥದ್ದು ಖಾತ್ರಿ ಆಗುತ್ತೆ. ಈ ಬಾರಿ ಬಿಜೆಪಿ ಎಲ್ಲ ಸ್ಟ್ರಾಟಜಿಗಳನ್ನ ಬಳಸಿತ್ತು, ಮತ್ತೆ ಆಮ್ ಆದ್ಮಿ ಪಕ್ಷವನ್ನ ಯಾವೆಲ್ಲ ರೀತಿಯಲ್ಲಿ ಕೌಂಟರ್ ಮಾಡಬೇಕು, ಯಾವ ಕಾರಣಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಪರ್ಯಾಯವಾಗಿ ದೆಹಲಿಯ ಮತದಾರ ಆಮ್ ಆದ್ಮಿ ಪಕ್ಷವನ್ನು ನೋಡಿದ್ರು, ಭ್ರಷ್ಟಾಚಾರ ರಹಿತ ಆಡಳಿತ ಬೇಕು ಅಂತ ಬಯಸಿದ್ರು, ಅದ್ಯಾವುದು ಕೂಡ ಆಗಿಲ್ಲ. ಅಭಿವೃದ್ಧಿಯಲ್ಲೂ ಆಮ್ ಆದ್ಮಿ ಪಕ್ಷದ ಸಾಧನೆ ಏನು ಇಲ್ಲ ಅನ್ನುವಂಥ ಅಂಶಗಳನ್ನು ಮುಂದಿಟ್ಕೊಂಡು ಬಿಜೆಪಿ ಜೊತೆಗೆ ಫ್ರೀಬೀಸ್ ಅನ್ನ ಅಳವಡಿಸ್ಕೊಂಡು ಅದನ್ನು ಡೈಜೆಸ್ಟ್ ಮಾಡಿಕೊಂಡು ಜನರ ಮುಂದೆ ಹೋಗಿದ್ರು. ಮೂಲಭೂತ ಸೌಕರ್ಯಗಳು, ಅಭಿವೃದ್ಧಿ ವಿಚಾರ, ವಿಶೇಷವಾದಂಥ ಸ್ಕೀಮ್ಗಳು, ಉದ್ಯೋಗಾವಕಾಶ ಸೃಷ್ಟಿ ಮಾಡ್ತೀವಿ ಅಂತ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈ ಬಾರಿ ಬಿಜೆಪಿ ಕೂಡ ಅಷ್ಟೇ ಯಶಸ್ವಿಯಾಗಿ ಆಮ್ ಆದ್ಮಿ ಪಕ್ಷದ ಘೋಷಣೆಗಳನ್ನು, ಪ್ರಣಾಳಿಕೆಯಲ್ಲಿದ್ದಂಥ ಅಂಶಗಳನ್ನು, ಜನರ ಭಾವನೆ, ಜನರ ಯೋಚನೆಗಳನ್ನು ತಮ್ಮ ಬಳಿ ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿದ್ರು ಅಂತ ಅನ್ಸುತ್ತೆ. ಬಹುಶಃ ಅದೇ ಕಾರಣಕ್ಕಾಗಿ ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿಗೆ ಈ ನಂಬರ್ಸ್ ಸಿಗ್ತಾ ಇದೆ. ತ್ರಿಕೋನ ಸ್ಪರ್ಧೆ, 3 ಪಕ್ಷಗಳ ನಡುವೆ ಜಿದ್ದಾಜಿದ್ದಿಯ ಸ್ಪರ್ಧೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಕಾಂಗ್ರೆಸ್ ಯಾಕೋ ಎಕ್ಸಿಟ್ ಪೋಲ್ನ ಯಾವ ರಿಪೋರ್ಟ್ನಲ್ಲೂ ಕೂಡ ಅಂದುಕೊಂಡಷ್ಟು ಸ್ಥಾನವನ್ನು ಪಡೆದುಕೊಳ್ಳಲಿ ಯಶಸ್ವಿಯಾದ ಹಾಗೆ ಕಾಣ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಮೋಹನ್. ಈಗಾಗಲೇ ಎಲ್ಲ ಎಕ್ಸಿಟ್ ಪೋಲ್ಗಳ ರಿಪೋರ್ಟ್ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಸೊ ಇದರ ಪ್ರಕಾರ 2 ಶತಮಾನಗಳ ಬಳಿಕ ಅಂದ್ರೆ 20 ವರ್ಷಗಳ ನಂತರ ಮತ್ತೆ ಬಿಜೆಪಿ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರೋ ಸಾಧ್ಯತೆ ಇದೆಯಾ? ವಿಜಯ್, ಈಗ ಎಕ್ಸಿಟ್ ಪೋಲ್ಗಳ ಪ್ರಕಾರ ಸುಮಾರು 27 ವರ್ಷಗಳ ಬಳಿಕ ದೆಹಲಿನಲ್ಲಿ ಬಿಜೆಪಿ ಅಧಿಕಾರದ ಗದ್ದಿಗೆ ನೀಡುವಂಥ ಮುನ್ಸೂಚನೆಯನ್ನು
ನೀಡ್ತಾ ಇವೆ. ಮುಖ್ಯವಾಗಿ ಈಗ ಬಂದಿರುವಂಥ 5-6 ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ BJPಗೆ ಸ್ಪಷ್ಟವಾದಂಥ ಬಹುಮತದ ಸಂಖ್ಯೆಯನ್ನು ನೀಡಲಾಗಿದೆ. ಮುಖ್ಯವಾಗಿ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಆಪು ಮತ್ತು BJP ನಡುವೆ ನೇರವಾದಂಥ ಫೈಟ್ ಇದೆ ಅನ್ನೋದು ಈ ಎಕ್ಸಿಟ್ ಪೋಲ್ಗಳಿಂದ ಸ್ಪಷ್ಟ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಕೇವಲ 1 ಅಥವಾ 2 ಸ್ಥಾನಗಳಿಗೆ ಅಷ್ಟೇ ಸೀಮಿತ ಆಗ್ಬೋದು ಅನ್ನೋದು ಕೆಲವೊಂದು ಎಕ್ಸಿಟ್ ಪೋಲ್ಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥ ಅಂಕಿಅಂಶ. ಇನ್ನುಳಿದಂತೆ ಕಾಂಗ್ರೆಸ್ ಯಾವುದೇ ಪ್ರಬಲವಾದಂಥ ಪೈಪೋಟಿಯನ್ನು ಕೂಡ ನೀಡ್ತಾ ಇಲ್ಲ. ಮುಖ್ಯವಾಗಿ ದೆಹಲಿನಲ್ಲಿ ಆಮ್ ಆದ್ಮಿ ಪಾರ್ಟಿ 2013ರಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ 12 ವರ್ಷಗಳಿಂದ ಅಧಿಕಾರದ ಗದ್ದುಗೆಯನ್ನು ಹಿಡಿದಿದೆ. ಆದರೆ ಈಗ ಆಮ್ ಆದ್ಮಿ ಪಾರ್ಟಿಗೆ ದೆಹಲಿಯ ಅಬ್ಕಾರಿ ಹಗರಣ ಜೊತೆಗೆ ಶೀಶ್ ಮಹಲನ್ನು ಕೋಟಿಗಟ್ಟಲೆ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದು ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು 2013ರ ಚುನಾವಣೆಯಲ್ಲಿ ಹೇಳಿದ್ದಕ್ಕೆ ವಿರುದ್ಧವಾಗಿ ಈ ಬಾರಿ ನಡ್ಕೊಂಡಿರ್ತಕ್ಕಂಥದ್ದು ಮತ್ತು ಆಮ್ ಆದ್ಮಿ ಪಾರ್ಟಿಯ ಎಲ್ಲ ಹಿರಿಯ ನಾಯಕರುಗಳು ಕೂಡ ಸಾಲಾಗಿ ದೆಹಲಿಯ ತಿಹಾರ್ ಜೈಲ್ ಪಾಲಾಗಿದ್ದೇ ಮುಳುವಾಗಿ ಪರಿಣಮಿಸ್ತಾ ಇದೆ. ಜೊತೆಗೆ ಆಮ್ ಆದ್ಮಿ ಪಾರ್ಟಿಯ ಪಕ್ಷದ ವರ್ಚಸ್ಸು ಮತ್ತು ಆಮ್ ಆದ್ಮಿ ಪಾರ್ಟಿಯ ನಾಯಕರುಗಳ ವರ್ಚಸ್ಸು ಸಂಪೂರ್ಣವಾಗಿ ಕುಸಿದಿರೋದ್ರ ಪರಿಣಾಮವಾಗಿಯೇ ದೆಹಲಿಯ ಜನ ಆಮ್ ಆದ್ಮಿ ಪಾರ್ಟಿಯಿಂದ ದೂರ ಸರಿದು BJPಯನ್ನು ಒಂದು ಪರ್ಯಾಯ ಪಕ್ಷವನ್ನಾಗಿ ಕಂಡುಕೊಂಡಿರ್ತಕ್ಕಂಥದ್ದು ಈ ಎಕ್ಸಿಟ್ ಪೋಲ್ಗಳಲ್ಲಿ ಕಂಡು ಬರ್ತಾ ಇದೆ. ಮುಖ್ಯವಾಗಿ ದೆಹಲಿನಲ್ಲಿ BJPಗೆ ಪ್ರಬಲವಾದ ನಾಯಕರು ಇಲ್ಲದೇ ಇದ್ರೂ ಕೂಡ ಈಗ BJPಗೆ ಜನ ಮನ್ನಣೆಯನ್ನು ನೀಡ್ತಾ ಇದ್ದಾರೆ. ಸಾಹಿಬ್ ಸಿಂಗ್ ವರ್ಮಾ, ಬನ್ಸೂರಿ ಸ್ವರಾಜ್ ಜೊತೆಗೆ ಮನೋಜ್ ತಿವಾರಿ ಅಂತ ನಾಯಕರುಗಳು, ಇನ್ನು ಕೆಲ ಹೊಸ ಮುಖಗಳನ್ನು ಕೂಡ BJP ಈ ಬಾರಿಯ ಚುನಾವಣೆಯಲ್ಲಿ ಪರಿಚಯಿಸಿದೆ. ಇವರುಗಳ ಕಾರಣಕ್ಕಾಗೋ ಅಥವಾ ಆಮ್ ಆದ್ಮಿ ಪಾರ್ಟಿ ಬಗೆಗಿನ ಅಸಮಾಧಾನ, ಆಡಳಿತ ವಿರೋಧಿ ಅಲೆ, ಆಮ್ ಆದ್ಮಿ ಪಾರ್ಟಿಯ ನಾಯಕರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು, ಈ ಎಲ್ಲ ಕಾರಣಗಳಿಗಾಗಿ ದೆಹಲಿಯ ಜನ BJP ಅಂತ ಮುಖ ಮಾಡಿರ್ತಕ್ಕಂಥದ್ದು ಎಕ್ಸಿಟ್ ಪೋಲ್ಗಳಲ್ಲಿ ಕಂಡು ಬರ್ತಾ ಇದೆ. ಮುಖ್ಯವಾಗಿ ದೆಹಲಿನಲ್ಲಿ ಆಮ್ ಆದ್ಮಿ ಪಾರ್ಟಿ ಎಷ್ಟೇ ಸಬ್ಸಿಡಿಗಳನ್ನು ನೀಡಿದ್ರು ಕೂಡ ಈ ಬಾರಿ ಜನರನ್ನ ತನ್ನತ್ತ ಒಲಿಸ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದು ಕೂಡ ಎಕ್ಸಿಟ್ ಪೋಲ್ಗಳಲ್ಲಿ ಕಂಡು ಬರ್ತಾ ಇದೆ. ಈ ಕಾರಣಕ್ಕಾಗಿಯೇ ಬಹುತೇಕ ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ BJPಗೆ 35ಕ್ಕಿಂತ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲಬಹುದು ಅನ್ನುವ ಮುನ್ಸೂಚನೆಯನ್ನು ನೀಡಲಾಗಿದೆ. ದೆಹಲಿ ಅಸೆಂಬ್ಲಿನಲ್ಲಿ 36 ಬಹುಮತದ ಮ್ಯಾಜಿಕ್ ನಂಬರ್. ಈ 36ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ BJP ಗೆಲ್ಲಬಹುದು ಅನ್ನೋದನ್ನು ಈಗ ಎಕ್ಸಿಟ್ ಪೋಲ್ಗಳು ಹೇಳ್ತವೆ. ಈ ರೀತಿ ಏನಾದರೂ ಗೆದ್ರೆ BJP ಈಗ 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಅಧಿಕಾರದ ಗದ್ದುಗೆಯನ್ನು ಹಿಡಿದಂತಾಗುತ್ತೆ. ಜೊತೆಗೆ 12 ವರ್ಷಗಳ ಆಮ್ ಆದ್ಮಿ ಪಾರ್ಟಿಯ ಆಳ್ವಿಕೆ ಕೂಡ ಅಂತ್ಯ ಆಗುತ್ತೆ. ಕಾಂಗ್ರೆಸ್ಗೆ ತನ್ನ ಅಸ್ತಿತ್ವವನ್ನು ಸಾಬೀತುಪಡಿಸಲಿಕ್ಕೆ ಆಗದಂಥ ಪರಿಸ್ಥಿತಿ ಮತ್ತೊಮ್ಮೆ ಈ ಚುನಾವಣೆಯಲ್ಲೂ ಕೂಡ ನಿರ್ಮಾಣ ಆಗ್ತಾ ಇದೆ. ಮುಖ್ಯವಾಗಿ ಕಾಂಗ್ರೆಸ್ ಈ ಬಾರಿ ಕೆಲವೊಂದು ಕ್ಷೇತ್ರಗಳಲ್ಲಿ ಪ್ರಬಲವಾದಂಥ ಪೈಪೋಟಿಯನ್ನು ನೀಡಬಹುದು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಕಾಂಗ್ರೆಸ್ ಏನೇ ಮತ ಪಡ್ಕೊಂಡ್ರು ಕೂಡ ಅದು ಆಮ್ ಆದ್ಮಿ ಪಾರ್ಟಿಯ ಮತ ಆಗಿರುತ್ತೆ. ಹೀಗಾಗಿ ಕಾಂಗ್ರೆಸ್ ಹೆಚ್ಚಿನ ಮತ ಪಡ್ಕೊಂಡಷ್ಟೇ ಆಮ್ ಆದ್ಮಿ ಪಾರ್ಟಿಗೆ ಹೊಡೆತ ಬೀಳುತ್ತೆ. ಅದರ ಲಾಭ BJPಗೆ ಆಗುತ್ತೆ. ಈ ರೀತಿಯಾಗಿ ಈಗ BJP ಕೂಡ ಲಾಭ ಆಗ್ತಾ ಇದೆ ಮತ್ತು ಆಮ್ ಆದ್ಮಿ ಪಾರ್ಟಿಯ ವರ್ಚಸ್ಸು ಕುಸಿದಿರ್ತಕ್ಕಂಥದ್ದು ಕೂಡ BJPಗೆ ಈಗ ಲಾಭವಾಗಿ ಪರಿಣಮಿಸ್ತಾ ಇದೆ. ವಿಜಯ್, ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.